ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪರ್ಸೆಂಟೇಜ್ನ ಥರ್ಡ್ ಕ್ಲಾಸನ್ನು ನಾವು ಮಾಡೋಣ. ಕ್ಲಿಯರ್? ಅದರಲ್ಲೂ ಸಮೇತ ಟೋಟಲ್ 12 ಟೈಪ್ಸ್ ಇದೆ ಅಲ್ವಾ? ಸೊ ನಾವು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡಿಬಿಡೋಣ. ಸೊ ಇವತ್ತು ಟೈಪ್ 1 ಬೇಸಿಕ್ ಕ್ವಶನ್ಸ್ ಅನ್ನು ಮಾಡೋಣ. ಸೊ ನಾವು 0 ಇಂದ ಹಿಡಿದು ಟೋಟಲ್ ಅಡ್ವಾನ್ಸ್ವರೆಗೂ ಸಮೇತ ಈ ಒಂದು ಕ್ಲಾಸಸ್ ನಡೀತಾ ಇರುತ್ತೆ. ಓಕೆನಾ? ದಯವಿಟ್ಟು ಯಾರೆಲ್ಲ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಮಾಡಿದ್ರು, ಸಿಗಾಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ರೈಲ್ವೇಸ್ ಆಗಿರಲಿ, ಈ ಒಂದು ಬ್ಯಾಚ್ ಏನಿದೆ ಇದು ಒಂದು ರಾಮಬಾಣ. ಕ್ಲಿಯರ್? ಇದನ್ನ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡ ಬನ್ನಿ. ಫಸ್ಟ್ ಕ್ವಶನ್, ವಾಟ್ ಪರ್ಸೆಂಟೇಜ್ ಆಫ್ 300 ಈಸ್ 45 ಅಂತ ಕೇಳಿದರೆ 300ರಲ್ಲಿ 45 ಎಷ್ಟು ಶೇಕಡ ಅಂತ. ಸಿಂಪಲ್ ಬೇಸಿಕ್ ಕ್ವಶನ್. ಸೊ 45 300ರಲ್ಲಿ ಎಷ್ಟು? ಕ್ಲಿಯರ್? ಸೊ 45/300. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100, ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್? ಹೋಯ್ತು 3 1 315. ಬೇಸಿಕ್ ಕ್ವಶನ್, CHSL 2025. ಎಲ್ಲ ಪ್ರಶ್ನೆಗಳು ಸಮೇತ ಏನಿರುತ್ತೆ? ಅಪ್ಡೇಟೆಡ್ ಕಂಟೆಂಟ್ ಇರುತ್ತೆ. ಕ್ಲಿಯರ್? ಇಫ್ 60% ಆಫ್ ಎ ನಂಬರ್ ಈಸ್ 48, ವಾಟ್ ಈಸ್ ದ ನಂಬರ್ ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆ 60% 48 ಆಗಿದ್ರೆ ಆ ಸಂಖ್ಯೆ ಎಷ್ಟು? ಕ್ಲಿಯರ್? ಸೊ ದೇ ಗಿವನ್ 60%, ದಟ್ ಈಸ್ ಈಕ್ವಲ್ ಟು 48, ಅಂಡ್ ಒರಿಜಿನಲ್ ನಂಬರ್ ಆಲ್ವೇಸ್ ಬಿ ಇನ್ ದ 100%. ಕ್ಲಿಯರ್? ಸೊ 100 ಬೇಕು ನಮಗೆ. ಹೋಯ್ತು 6 1 ಜಾ 8 ಇಂಟು 10 ಎಷ್ಟು? 80. ಸಿಂಪಲ್ ಬೇಸಿಕ್ ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲೀಸ್ಟ್ ಅಂತ ಕೇಳಿದ್ದಾರೆ. ಕೆಳಗಿನಗಳಲ್ಲಿ ಯಾವುದು ಕನಿಷ್ಠ? ಕ್ಲಿಯರ್? ಸೊ 450 18%. ನಾವು ಏನು ಮಾಡೋಣ? 450% ಆಫ್ 18 ಮಾಡೋಣ. ಅಂದರೆ A% ಆಫ್ ಬಿ ಬದಲು ನಾವೇನು ಮಾಡೋಣ? B% ಆಫ್ ಎ ಮಾಡೋಣ. ಕ್ಲಿಯರ್? ಕಾನ್ಸೆಪ್ಟ್ ಹೇಳಿದ್ದೀನಿ ಅಲ್ವಾ? ಓಕೆನಾ? ಸೊ 450% ಆಫ್ 18. ಕ್ಲಿಯರ್? ಸೊ 400 ಪ್ಲಸ್ 50%. 400% ಅಂದರೆ 100%. 18 ಆದರೆ 400% ಇಂಟು 4 ಮಾಡಿದ್ರೆ 72. 50% ಅಂದರೆ ಅದರ ಅರ್ಧ 9. ದಟ್ ಈಸ್ ಈಕ್ವಲ್ ಟು 81 ಆಯಿತು. ಇದು 0 ಹೋಯಿತು. 2 ಇಂಟು 38 ದಟ್ ಈಸ್ 76. ಇದಾಗಲ್ಲ. ಅವ್ರು ಕೇಳಿರೋದೇನು? ಕನಿಷ್ಠ. ಇಟ್ ಮೀನ್ಸ್ ಲೀಸ್ಟ್ ಅಂತ ಕೇಳಿದ್ದಾರೆ. ರೈಟ್? ಸೊ ಹೋಯ್ತು 25 ಇಂಟು 3 75. ಒಂದು ಪರ್ಸೆಂಟೇಜ್ ಹೋದ್ರೆ 2 ಜೀರೋಸ್ ಹೋಗ್ಬೇಕು, ನೆನ್ಪಿಟ್ಕೊ. ಪರ್ಸೆಂಟೇಜ್ ಹೋಯ್ತು 0 ಹೋಯ್ತು. 24 ಇಂಟು 3 70. ಬೇಸಿಕ್ ಕ್ವಶನ್. ಆನ್ಸರ್ ಏನು? ಲೀಸ್ಟ್ ಯಾವುದು? 72. ನೆಕ್ಸ್ಟ್, ಇಫ್ 10% ಆಫ್ 24% ಆಫ್ ಎಕ್ಸ್ ಈಸ್ 240, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಎಕ್ಸ್ನ 10% 24% ಈಸ್ 240. ಇಲ್ಲಿ ನೋಡಿ, ಆಫ್ ಅಂದರೆ ಇಂಟು, ಈಸ್ ಅಂದರೆ ಈಸ್ ಈಕ್ವಲ್ ಟು. ನೆನ್ಪಿಟ್ಕೋಬೇಕು. ಕ್ಲಿಯರ್? ಇದನ್ನ 10%ನ ನಾವು ಫ್ರಾಕ್ಷನಲ್ಲೇ ಬರಿಬೋದು 1/10 ಅಂತ. ಅದು ನಿಮ್ಮ ಇಷ್ಟ. ಓಕೆನಾ? ಹೋಯ್ತು 24 ಹೋಯ್ತು. ಸೊ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು, ಇದು ಈ ಕಡೆ ಹೋದರೆ 100, ಇದು ಆ ಕಡೆ ಹೋದರೆ ಇಂಟು 100. ಸೊ 100 ಇಂಟು 100 ಎಷ್ಟು? 10,000. ಕ್ಲಿಯರ್? ಬೇಸಿಕ್ ಕ್ವಶನ್. ನಾಳೆ AB ರೂಲ್ ಮಾಡೋಣ. ಅದು ಸಮೇತ ಇಂಪಾರ್ಟೆಂಟ್. ಬಹಳ ಪ್ರಶ್ನೆಗಳು ಕೇಳ್ತಾರೆ ಅದರಲ್ಲಿ. ಸೊ 45% ಆಫ್ 50% ಆಫ್ ಎ ನಂಬರ್ ಈಸ್ 27, ದೆನ್ ವಾಟ್ ಈಸ್ ದ ನಂಬರ್ ಅಂತ ಕೇಳಿದ್ದಾರೆ. ರೈಟ್? ಸೊ 45% ಮೀನ್ಸ್ 45/100 ಆರ್ 9/20. ಯಾವ್ದು ಬೇಕಾದ್ರೂ ಬರೀಬೋದು. ಎರಡರಲ್ಲೂ ತೋರಿಸ್ತೀನಿ. 50% ಮೀನ್ಸ್ 50/100 ಆರ್ 1/2. ಕ್ಲಿಯರಾ? ಓಕೆ. ಈಸ್ ಈಕ್ವಲ್ ಟು 27 ಅಂತ. ಈಸ್ ಈಕ್ವಲ್ ಟು, ಕ್ಲಿಯರ್? 3 ಜಾ 3 2 ಜಾ 6 6 ಇಂಟು 20 120. ಕ್ಲಿಯರ್? ಸೊ ಇದಾದರೆ ಡೈರೆಕ್ಟಾಗಿ ಬಂದುಬಿಡ್ತು. ಇಲ್ಲಾಂದ್ರೆ ನಾವೇನು ಮಾಡಬೇಕು? ಮತ್ತೆ ಡಿವೈಡ್ ಮಾಡಬೇಕು. 9 5 ಜಾ 51 ಜಾ 5 1 ಜಾ 520 ಜಾ. ಇಷ್ಟೆಲ್ಲ ಮಾಡಿದ್ರು ಸಮೇತ ಅದೇ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್, ಬೈ ಹೌ ಮಚ್ ಈ 60% ಆಫ್ 75 ಗ್ರೇಟರ್ ದನ್ 1/5 ಆಫ್ 25 ಅಂತ ಕೇಳಿದ್ದಾರೆ. 75ರ 60% ಮೌಲ್ಯವು 25ರ 1/5ಕ್ಕಿಂತ ಎಷ್ಟು ಹೆಚ್ಚು? CGL ಟೈರ್ 2 ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲೊಂದು ಸಮೇತ ಇಷ್ಟು ಈಸಿ ಕೇಳಲ್ಲ. ಯಾವುದೊಂದು ಪ್ರಶ್ನೆ ಈಸಿ ಕೇಳ್ತಾರೆ. ರೈಟ್? ಸೊ ಅದು ಬೇಸಿಕ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅಷ್ಟೇ. ಸೊ 60% ಆಫ್ 75 ಮೀನ್ಸ್ 60/100 ಇಂಟು 75. ಕ್ಲಿಯರ್? ಸೊ ಹೋಯ್ತು 2 ಜಾ 15 ಜಾ 3 ಜಾ ದಟ್ ಈಸ್, ಇಲ್ಲಿಂದ ಬಂತು ನಮಗೆ 45. ಸೊ ಇಲ್ಲಿಂದ 1/5 ಇಂಟು 25. 5 1 ಜಾ 5 5 ಜಾ. ಸೊ ಹಾಗಾದರೆ ಎಷ್ಟು ಜಾಸ್ತಿ? 40 ಜಾಸ್ತಿ. ಸರಿ, ಎಷ್ಟು ಜಾಸ್ತಿ? 40 ಜಾಸ್ತಿ. ಓಕೆನಾ?
ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಸೊ ಅಟೆಂಡೆನ್ಸ್ ಹಾಕ್ಬಿಡಿ ಲೈಕು ಓಕೆನಾ ಮತ್ತೆ ಜಾಸ್ತಿ ಹೇಳೋದಿಲ್ಲ ಬಂದಿದ ತಕ್ಷಣ ಅಟೆಂಡೆನ್ಸ್ ಹಾಕ್ಬಿಡಿ ಓಕೆನಾ ಇಫ್ 18 ಟಾಯ್ಸ್ ಔಟ್ ಆಫ್ 75 ಟಾಯ್ಸ್ ಆರ್ ಫಾರ್ ಬಾಯ್ಸ್ ಅಂಡ್ ದ ರೆಸ್ಟ್ ಆರ್ ಫಾರ್ ಗರ್ಲ್ಸ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಟಾಯ್ಸ್ ಅಂತ ಕೇಳಿದ್ದಾರೆ ಕ್ಲಿಯರ್ ಟೋಟಲ್ 75 ಇದೆ ಇದರಲ್ಲಿ ಬಾಯ್ಸ್ ಎಷ್ಟು 18 ಹಾಗಾದ್ರೆ ಇನ್ನು ಉಳಿದಿರೋದು ಯಾರ್ದು ಗರ್ಲ್ಸ್ ಕ್ಲಿಯರ್ ಗರ್ಲ್ಸ್ ಎಷ್ಟಾಗುತ್ತೆ 57 ಆಗುತ್ತೆ ಕ್ಲಿಯರ್ ಹಾಗಾದ್ರೆ ಈ 57 ಎಷ್ಟು ಪರ್ಸೆಂಟೇಜು ಅಂತ ಕೇಳಿದ್ದಾರೆ ಕ್ಲಿಯರ್ 57 ಡಿವೈಡೆಡ್ ಬೈ 75 ಪರ್ಸೆಂಟೇಜ್ ಬೇಕಂದ್ರೆ 3 ಜಾ 4 ಜಾ 3 ಜಾ 3 ಜಾ 3 into 4 clear basic question. Next, in a class the number of boys and girls are in the ratio 3:5 ಒಂದು ತರಗತಿ ಇದೆ ಅದರಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಯಾವ ಅನುಪಾತದಲ್ಲಿ ಇದ್ದಾರೆ 3:5 ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಬಾಯ್ಸ್ ಅಂತ ಕೇಳಿ ಸೊ ಬಾಯ್ಸ್ ಎಷ್ಟು 3 ಟೋಟಲ್ ಎಷ್ಟು 8 ಕ್ಲಿಯರ್ 3/8 ಅಂದ್ರೆ ಎಷ್ಟು 37.5 ಕ್ಲಿಯರ್ ಬೇಸಿಕ್ ಕ್ವೆಶ್ಚನ್ಸ್ next if 20% of a number is added to 72 then the result is the same number 80% of the same number is ಅಂತ ಕೇಳಿದೆ ಒಂದು ಸಂಖ್ಯೆ 20%ಗೆ 72 ಸೇರಿಸಿದ್ರೆ ಅದೇ ಸಂಖ್ಯೆ ದೊರೆಯುತ್ತದೆ ಅದೇ ಸಂಖ್ಯೆ ಅಂದ್ರೆ ಏನು ಆ ಸಂಖ್ಯೆ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100ರಲ್ಲಿ ಇರುತ್ತೆ ಸೊ ಆ ಸಂಖ್ಯೆ 80% ಫೈಂಡ್ ಔಟ್ ಮಾಡಿ ಈ ಕಡೆ ಬಂದ್ರೆ 72 ಆಗುತ್ತೆ 100ಅಲ್ಲಿ 8 ಹೋದ್ರೆ 100ಅಲ್ಲಿ 20 ಹೋದ್ರೆ 80 ಆಗುತ್ತೆ ಸೊ 80% ನ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಕ್ತು ಸೊ ಹಾಗೆ ಇನ್ನೊಂದು ಮಾಡೋ ಅವಶ್ಯಕತೆ ಇಲ್ಲ ಸೊ 80% ನ ವ್ಯಾಲ್ಯೂ ಎಷ್ಟು 72 ಕ್ಲಿಯರ್ RRB ಗ್ರೂಪ್ ಡಿ 2025 ನೆಕ್ಸ್ಟ್ 50% of 70% of 2/6 of a number is 539 find the number ಅಂತ ಕೇಳಿದೆ 50% ಅಂದ್ರೇನು 1/2 70% ಅಂದ್ರೇನು 7/10 2/6 ಅಂದ್ರೆ ಅದನ್ನ ಹಂಗೆ ಬರ್ಕೊಳ್ಳಿ ಆ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 539 ಇಷ್ಟೇ ಹಿಂಗೆ ಮಾಡ್ಕೊಂಡು ಹೋದ್ರೆ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ಕ್ಲಿಯರಾ 50 ಅಂದ್ರೆ 50/100 70 ಅಂದ್ರೆ ಹಂಗೆ ಮಾಡಿದ್ರೂ ಬರುತ್ತೆ ತೊಂದರೆ ಇಲ್ಲ ಹೋಯ್ತು 7 1 ಜಾ 7 7 ಜಾ 49 in 4 ಉಳಿತು 49 again 7 7 ಜಾ clear so x is equal to 77 in 6 into 10 clear 6 7 ja 42 4 carry 6 7 ja 42 plus 4 36 so answer is to 4620 clear so 46 into 10 is to next the cost price of an item increased from 2500 to 3000 find the increase percentage ಅಂತ ಕೇಳಿದ್ದಾರೆ ಒಂದು ವಸ್ತುವಿನ ಬೆಲೆ 2500 ರಿಂದ 3000ಕ್ಕೆ ಏರಿದೆ ಶೇಕಡಾವಾರು ಏರಿಕೆ ಎಷ್ಟು ಕ್ಲಿಯರ್ ಫಸ್ಟ್ ಎಷ್ಟಿತ್ತು 2500 ಈಗ ಎಷ್ಟಾಗಿದೆ ಅದು 3000 ಕ್ಲಿಯರ್ ಹೋಯ್ತು 5 5 ಜಾ 5 6 ಎಷ್ಟು ಇನ್ಕ್ರೀಸು 1 ಎಷ್ಟಕ್ಕೆ 5ಕ್ಕೆ 1/5 ಅಂದ್ರೆ ಎಷ್ಟು 20 ಯಾವಾಗಲೂ ಏನು ಒರಿಜಿನಲ್ ಯಾವಾಗಲೂ ಏನು ಕೆಳಗಡೆ ಬರುತ್ತೆ ಕ್ಲಿಯರ್ ಮಹೇಶ್ ಆನ್ಯುವಲ್ ಸ್ಯಾಲರಿ ಇನ್ಕ್ರೀಸ್ಡ್ ಫ್ರಮ್ 2 lakhs to 2,40,000 ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಸ್ಯಾಲರಿ ಅಂತ ಕೇಳಿದ್ದಾರೆ ಮಹೇಶ್ ಅವರ ವಾರ್ಷಿಕ ಸಂಬಳ 2 ಲಕ್ಷ ನಾನು 4 0 ಕ್ಯಾನ್ಸಲ್ ಮಾಡ್ತೀನಿ 4 0 ಕ್ಯಾನ್ಸಲ್ ಮಾಡ್ತೀನಿ ಏನು 20 ಇರೋದು 24 ಆಗುತ್ತೆ ಅಂದರೆ ಎಷ್ಟು ಜಾಸ್ತಿ ಇದೆ 4 ಕ್ಲಿಯರ್ ಎಷ್ಟಕ್ಕೆ ಮೊದಲು ಎಷ್ಟಿತ್ತು 20 ಸೊ 5 ರೈಟ್ ಸೊ 1/5 ಅಂದರೆ ಎಷ್ಟು 20% ಇನ್ಕ್ರೀಸ್ ಆದಂಗೆ ಸಿಂಪಲ್ ಕ್ವಶನ್ ನೆಕ್ಸ್ಟ್ ನೋಡಿ ಶಾಂತನುಸ್ ಇನ್ಕಮ್ ಡಿಕ್ರೀಸ್ಡ್ ಫ್ರಮ್ 42,800 to 37,236 find the percentage decrease in income ಅಂತ ಶಾಂತನುವಿನ ಆದಾಯ 42,800 ರೂಪಾಯಿ ಇತ್ತಂತೆ ಕ್ಲಿಯರ್ ಅದೇನಾಗಿದೆ 37,236 ಆಗಿದೆ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಕ್ಲಿಯರ್ ಸೊ 10 ಅಲ್ಲಿ 6 ಹೋದ್ರೆ 4 9 ಅಲ್ಲಿ 3 ಹೋದ್ರೆ 6 7 ಅಲ್ಲಿ 2 ಹೋದ್ರೆ 5 42 ಅಲ್ಲಿ 37 ಹೋದ್ರೆ ಕ್ಲಿಯರ್ ಡಿವೈಡೆಡ್ ಬೈ ಎಷ್ಟು ಟೋಟಲ್ ಇತ್ತು 42,800 ಸೊ ಎಷ್ಟು ಬೇಕಂದ್ರೆ 100 ಹೋಯ್ತು 8 ಟೇಬಲಲ್ಲಿ 4 ಯಾವಾಗ ಬರುತ್ತೆ 3 ಜಾ ಆರ್ 8 ಜಾ 8 ಆನ್ಸರ್ ಇಲ್ಲ ಸೊ ಲಾಸ್ಟಲ್ಲಿ 3 ಇದೆ ಒಂದು ಆಪ್ಷನ್ ಇಲ್ಲ ನೀವು ಮಾಡ್ತೀರಿ ಅಂದರೆ ಮಾಡಿ 428 ಇಂಟು 13 13 8 ಎಷ್ಟಪ್ಪ 104 ಅಂದರೆ 10 ಆಯ್ತು 13 2 ಜಾ 26 ಪ್ಲಸ್ 10 36 13 4 ಜಾ 2 ಪ್ಲಸ್ 3 55 ಬಂತಲ್ಲ ಕ್ಲಿಯರ್ ಇದು ಬೇಸಿಕ್ ಕ್ವಶನ್ ಇದೆ ನೀವು ಮಾಡಿ
ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? 1/20 ಈಸ್ ವಾಟ್ ಪರ್ಸೆಂಟ್ ಆಫ್ 2 ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಇದನ್ನು ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ನೆಕ್ಸ್ಟು ಲಾಸ್ಟ್ ಇಯರ್ ರಂಜನ್ಸ್ ಮಂತ್ಲಿ ಸ್ಯಾಲರಿ ವಾಸ್ 34,500 and this year his monthly salary is 38,640. What is the percentage increase in Ranjan's monthly salary this year over his monthly salary last year ಅಂತ. ಕಳೆದ ವರ್ಷ ರಂಜನ್ ಅವರ ಮಾಸಿಕ ಸಂಬಳ ಎಷ್ಟು? 34,500 ರೂಪಾಯಿ. ಈಗ ಎಷ್ಟು? 38,640. ಹಾಗಾದ್ರೆ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ಬೇಕು. ಕ್ಲಿಯರ್? ಸೊ 35,000 ನಾನು ಬೇಸ್ ಅಂತ ಅನ್ಕೊಂತೀನಿ. 35,000 ಆರ್ 010 ಮುಗಿಸ್ರಿ. 010 ಮುಗಿಸ್ರಿ. ಎಷ್ಟು? 3,500 ಬೇಸ್ ಅಂತ ತಗೊತೀನಿ. ಇಲ್ಲಿ 50 ಕಮ್ಮಿ ಇದೆ, ಇಲ್ಲಿ ಎಷ್ಟು ಜಾಸ್ತಿ ಇದೆ? 364 ಜಾಸ್ತಿ. ಕ್ಲಿಯರ್? ಸೊ 364 ಪ್ಲಸ್ 50 414 ಜಾಸ್ತಿ ಇದೆ. ಕ್ಲಿಯರ್? ಸೊ ಹಾಗಾದರೆ 414 345 ಪರ್ಸೆಂಟೇಜ್ ಬೇಕಂದ್ರೆ 100. ಕ್ಲಿಯರ್? 0 ಇದೆಯಾ? ಜೀರೋ ಬರ್ಕೊಳ್ಳಿ, ಇಲ್ಲೂ 0. ಸೊ ಹೋಯ್ತು ಇಲ್ಲವಲ್ಲ. ಎಷ್ಟು ಬಂತು? 4140 ಬಂತು. 345 ಟೇಬಲಲ್ಲಿ 4140 ಯಾವಾಗ ಬರುತ್ತೆ ನೋಡಬೇಕು. 3450 ಇಂಟು 10 ಆಯಿತು. 345 ಎಷ್ಟು? 680 ಮಾಡಿದ್ರೆ ಬರುತ್ತಾ? ಒಂದು 30 ಬರ್ತಾ ಇದೆ. ಓ ಹೋಗಾದ್ರೆ ನಾವು ಇಲ್ಲಿ ಏನಾದರೂ ಮಿಸ್ ಮಾಡಿದ್ವಾ? ಫೋರ್ 414 ಕರೆಕ್ಟ್ ಬರುತ್ತೆ. 345 ಸರಿ 690 ರೈಟ್ 694 ಕರೆಕ್ಟ್. ಹಾಗಾದರೆ ಎಷ್ಟು? 12 ಜ. ಕ್ಲಿಯರಾ? ಸೊ ಇಲ್ಲಿ ಬೇಕಿದ್ರೆ ಮಾಡಿ ತೊಂದರೆ ಇಲ್ಲ. ಎಸ್ ಆಯ್ತು ಅದು. 345 ಇಂಟು 12 12 5 60 6 ಕ್ಯಾರಿ 12 4 40 8 ಪ್ಲಸ್ 6 54 5 ಕ್ಯಾರಿ 12 3 36 ಪ್ಲಸ್ 5 12 ಜ. ಸರಿ ಓಕೆನಾ? ಸೊ ನೋಡಿ 5 ಇದೆ. 5 ಟೇಬಲಲ್ಲಿ 5 ಬರಲ್ಲ, 3 ಬರಲ್ಲ. ಕ್ಲಿಯರ್? ಯಾಕೆ ಹೇಳಿ? ಲಾಸ್ಟಲ್ಲಿ 5 ಬರುತ್ತೆ. ನಿಮ್ಗೆ 2 ಆಪ್ಷನ್ ಇದೆ, 12 20. 12 ಇಂದ ಚೆಕ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ದ ಪಾಪ್ಯುಲೇಷನ್ ಆಫ್ ಎ ಸಿಟಿ ವಾಸ್ 50 lakhs in 2020. The population grows 7.5% annually. The population in 2022 is ಅಂತ ಕೇಳಿ. ಒಂದು ನಗರದ ಜನಸಂಖ್ಯೆ 2020ರಲ್ಲಿ 50 ಲಕ್ಷ ಇದು. ಜನಸಂಖ್ಯೆ ಪ್ರತಿ ವರ್ಷ 7.5ರಷ್ಟು ಹೆಚ್ಚಾದರೆ 2022ರಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. 7.5 ಹೋಯಿತು. ಓಕೆ ಮಾಡೋಣ ತಗೊಳ್ಳಿ. ಸೊ ರೇಷಿಯೋ ಮೆಥಡೇ ಮಾಡೋಣ. 40 ಇದ್ದಿದ್ದು ಇನ್ಕ್ರೀಸ್ ಆಗಿ ಏನಾಗ್ತಾ ಇದೆ? 43 ಆಗ್ತಿದೆ. ಅಂದರೆ 3 ಜಾಸ್ತಿ ಆಗುತ್ತೆ ಮೊದಲನೇ ವರ್ಷ. ಎರಡನೇ ವರ್ಷ ಸಮೇತ 40 ಇರೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ 40 ಇಂಟು 40 ಎಷ್ಟು? 1600. ಸೊ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 50 ಲಕ್ಷ. ಕ್ಲಿಯರ್? ಸೊ 2 ಜೀರೋಸ್ ಹೋಯ್ತು, 2 ಜೀರೋಸ್ ಹೋಯ್ತು, ಇನ್ನೆಷ್ಟು? 20,000. ಸೊ ನಮ್ಗೆ ಈ ವ್ಯಾಲ್ಯೂ ಬೇಕು. ಸೊ 43 ಸ್ಕ್ವೇರ್ 43 ಇಂಟು 43 ಎಷ್ಟು? 43 ಸ್ಕ್ವೇರ್. ದಟ್ ಈಸ್ 3 ಸ್ಕ್ವೇರ್ ಆಯಿತು 9. 4 ಇಂಟು 3 12 12 ಇಂಟು 2 24 ಆಯಿತು, 49 ಆಯಿತು. ಕ್ಲಿಯರ್? 2 ಕ್ಯಾರಿ 4 ಸ್ಕ್ವೇರ್ 16 ಆಯಿತು. ಹಾಗಾದ್ರೆ ಎಷ್ಟಾಯಿತು? 1849 ಆಯಿತು. ಇಂಟು 1 ಜ 3 ಜ 48 2 ಉಳಿತು 20 ಮೀನ್ಸ್
1 ಜಾ 4 ಉಳಿತು 40 ಮೀನ್ಸ್ 2 ಜಾ 8 ಉಳಿತು 80 ಮೀನ್ಸ್ 5 ಜಾ. ಇಲ್ಲೂ ನಾವೇನು ಮಾಡಬೇಕು ಈಗ 3125ನ ಮಲ್ಟಿಪಲ್ ಮಾಡಬೇಕು. ಕ್ಲಿಯರ್? ಮಲ್ಟಿಪಲ್ ಮಾಡಿದ್ರೆ ಕಷ್ಟ. ಒಂದು ವೇಳೆ ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. ಚೆಕ್ ಮಾಡೋಣ. 9 ಹೋಯ್ತು 9 ಹೋಯ್ತು, ಇಲ್ಲಿ ಉಳಿತು 4 ಉಳಿತು. ಸೊ 5 3 8 1 ಹೋಯ್ತು, ಇಲ್ಲಿ ಉಳಿತು 2. ಸೊ ಹಾಗಾದರೆ ಏನು ಬರಬೇಕು? 8 ಬರಬೇಕು. ಯೂನಿಟ್ ಡಿಜಿಟ್ ಏನು ಬರಬೇಕು? 8 ಬರಬೇಕು. ಸರಿ, ಯೂನಿಟ್ ಡಿಜಿಟ್ ಅಂತ. ಸೊ ಡಿಜಿಟ್ಸ್ನ ಸಮ್ ಏನು ಬರಬೇಕು? 8 ಬರಬೇಕು. ಕ್ಲಿಯರ್? ಡಿಜಿಟಲ್ ಸಮ್ ಏನು ಬರಬೇಕು? 8 ಬರಬೇಕು. ಓಕೆ ಮಾಡೋಣ. 7 2 ಹೋಯ್ತು, 8 1 ಹೋಯ್ತು, ಇನ್ನು ಉಳಿದಿರೋದೇನು 5 + 7 ಎಷ್ಟು? 12 12 + 5 ಎಷ್ಟು? 17 ಅಂದರೆ ಇದು 8 ಬಂತು. ಓಕೆ. 7 2 ಹೋಯ್ತು, 8 1 9 ಹೋಯ್ತು, 15 ಆಯಿತು. ಇದಂದರೆ 6 ಬರುತ್ತೆ. ಇದು ಬೇಕಾಗಿ ಓಕೆನಾ? ಡೀಟೇಲ್ಸ್ ಗೊತ್ತಲ್ವಾ? ಸೊ ಎಲ್ಲನೂ ಸಮೇತ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟು 5 5 5 5 20 ಆಯಿತು, 35 ಆಯಿತು, ಇಟ್ 43 ಮೀನ್ಸ್ ಇದು 7 ಆಗುತ್ತೆ. ಇದು ಬೇಡ ಹೋಯಿತು. 8 1 ಹೋಯಿತು, 8 + 5 13 + 5 18 18 ಅಂದರೆ 9. ಕ್ಲಿಯರ್? ಸೊ ನಮ್ಗೆ ಏನು ಬರಬೇಕು? ಡಿಜಿಟ್ಸ್ದು ಡೀಟೇಲ್ ಸಮ್ಮು 8 ಬರಬೇಕು. 8 ಒಂದೇ ಆಪ್ಷನ್ ಇದೆ. ಕ್ಲಿಯರ್? ಕೆಳಗಡೆ 9 ಬರುತ್ತೆ. ಓಕೆ. R gives 3/8 of the toffees he has to S. If now R has k% of the toffees with S, then find the value of k ಅಂತ ಕೇಳಿ. ಲೈಟು ಏನಾಗ್ತಾ ಇದೆಯಪ್ಪ? R ತನ್ನಲ್ಲಿದ್ದ ಟಾಫಿಗಳನ್ನು 3/8 ಭಾಗವನ್ನು ಎಸ್ಗೆ ನೀಡುತ್ತದೆ. ಕ್ಲಿಯರ್? ಆದರೆ ಟೋಟಲ್ 8 ಐತೆ. ಸೊ ಎಸ್ಗೆ 3 ಕೊಟ್ಟರೆ ಇನ್ನು ಆರ್ ಹತ್ರ ಎಷ್ಟಿರುತ್ತೆ? 5. ಈಗ ಆರ್ ಬಳಿ ಇರುವ ಟಾಫಿಗಳ ಸಂಖ್ಯೆ ಎಸ್ ಬಳಿ ಇರುವ ಟಾಫಿಗಳ ಸಂಖ್ಯೆ k% ಆದರೆ ಕೆ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ. 5 = 3 × k/, ಕಡೆ ಬಂದರೆ 500, ಕೆಳಗಡೆ ಬಂದರೆ 3. ಕ್ಲಿಯರ್? If 30% of Ravi's income is equal to 40% of Suresh's income, so 30% of Ravi's income is equal to 40% of Suresh's income. R is equal to 4 ಆಯಿತು, S is equal to 3 ಆಯಿತು. ಕ್ಲಿಯರ್? ರೈಟ್? ಈ ಥರನಪ್ಪ. ಓಕೆನಾ? ಅದು ಆ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಓಕೆನಾ? ದೆನ್ 50% of Ravi's income is equal to what percentage of Suresh's income? ರವಿ ಹತ್ರ 4 ಐತೆ, ಇದಕ್ಕೆ 50% ಎಷ್ಟು? 2. ಕ್ಲಿಯರ್? ಸೊ ಹಾಗಾದರೆ ಈಗ ರವಿದು 2 ಆಯಿತು, ಸುರೇಶ್ದು 3 ಆಯಿತು. ಅವ್ರೇನು ಕೇಳಿದ್ದಾರೆ? ವಾಟ್ ಪರ್ಸೆಂಟೇಜ್ ಆಫ್ ಸುರೇಶ್ ಇನ್ಕಮ್? 2/3 ಅಂದರೆ ಎಷ್ಟು? 66. 2/3 ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್? ಎ ನಂಬರ್ ಇನ್ಕ್ರೀಸ್ಡ್ ಬೈ 20% ಗಿವ್ಸ್ 240, ಫೈಂಡ್ ದ ನಂಬರ್ ಅಂತ ಹೇಳಿದ್ದಾರೆ. ಒಂದು ಸಂಖ್ಯೆಯನ್ನು 20% ಹೆಚ್ಚಿಸಿದಾಗ 240 ದೊರೆಯುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ 20% ಜಾಸ್ತಿ ಅಂದರೆ 120. ಸೊ 120ನ ವ್ಯಾಲ್ಯೂ ಕೊಟ್ಟಿದ್ದಾರೆ 240. ಸೊ 100ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಂಟು 2 ಆಗಿದೆ, ಇಲ್ಲಿ ಇಂಟು 2 ಮಾಡಿದ್ರೆ 100. If 70 is subtracted from 70% of a number, then the remainder is 70. What is the number ಅಂತ ಕೇಳಿದೆ. ಒಂದು ಸಂಖ್ಯೆಯ 20% ನಿಂದ 70 ಕಳೆಯುವಾಗ ಉಳಿಕೆ 70 ಆಗುತ್ತದೆ. ಆ ಸಂಖ್ಯೆ ಎಷ್ಟು ಅಂತ ಕೇಳಿದೆ. 70% ಅಂದ್ರೇನು? 70/100. ಇದರಲ್ಲಿ 70 ಮೈನಸ್ ಮಾಡಿದ್ರೆ ರಿಮೈಂಡರ್ ಏನು ಬರುತ್ತೆ? 70ನೇ ಬರುತ್ತೆ ಅಂತ. ಎಕ್ಸ್ ಅಂತ ಅರ್ಕೊಳ್ತಾರೆ. ಕ್ಲಿಯರ್? ಇಲ್ಲಿಂದ ಏನಾಯಿತು? 70x / 100 is equal. -70 ಇರೋದು ಆ ಕಡೆ ಹೋದರೆ +70 ಆಗುತ್ತೆ. 70 + 70 140 ಆಯಿತು. 1 ಜಾ ಹಾಗಾದ್ರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು? 2 × 100 200. ಬೇಸಿಕ್. ನೆಕ್ಸ್ಟ್ ಕ್ವಶನ್. 2 numbers are respectively 20% less and 30% more than a third number. What is the ratio of the 2 numbers ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗೆ ಹೋಲಿಸಿದರೆ ಕ್ರಮವಾಗಿ ಮೂರನೇ ಸಂಖ್ಯೆ ಇದೆ A B C ಅಂತ
2 ಸಂಖ್ಯೆಗಳ ಮೂರನೇ ಸಂಖ್ಯೆ ಹೋಲಿಸಿದರೆ ಕ್ರಮವಾಗಿ 20% ಕಡಿಮೆ. 20% ಕಡಿಮೆ ಅಂದರೆ ನಂಗೆ ಸಿ ಗೊತ್ತಿಲ್ಲ, ಸೊ ಹಾಗಾಗಿ ನಾನು 100 ಅಂತ ತಗೊತೀನಿ. ಸೊ 20% ಕಡಿಮೆ ಅಂದರೆ 80 ಮತ್ತು 30% ಹೆಚ್ಚು ಅಂದರೆ 130 ಅಂದರೆ 100ಗೆ ಏನೇ ಸಮೇತ ಆ್ಯಡ್ ಮಾಡಿದ್ರು, ಏನೇ ಸಮೇತ ಮೈನಸ್ ಮಾಡಿದ್ರು 100 ಇಂದಾನೆ ಮಾಡ್ತೀವಿ. ಇದನ್ನ ನೆನಪಿಟ್ಕೋಬೇಕು. ಕ್ಲಿಯರಾ? ಸೊ ಹಾಗಾದರೆ ಅವರ ಅನುಪಾತ ಹೋಯ್ತು 8:13. ನೆಕ್ಸ್ಟು, a quantity 4/5 is changed to 5/6. How much percentage change is given to the quantity? ಒಂದು ಪ್ರಮಾಣವನ್ನು 4/5 ರಿಂದ 5/6ಗೆ ಬದಲಾಯಿಸಲಾಗಿದೆ. ಆ ಪ್ರಮಾಣದಲ್ಲಿ ಎಷ್ಟು ಶೇಕಡ ಬದಲಾವಣೆ ಆಗುತ್ತೆ? ಏನಿಲ್ಲ, ಈ ಥರ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇರ್ತಾರೆ. ಓಕೆನಾ? ಸಿಂಪಲ್ ಆಗಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಇದು 24 ಆಯಿತು, ಇದು 25 ಆಯಿತು ಅಲ್ವಾ? ಸೊ 4 6 24, 5 5 25. ಡಿಫ್ರೆನ್ಸ್ ಎಷ್ಟು? 1. ಇದಕ್ಕೆ 24 ಪರ್ಸೆಂಟೇಜ್ ಬೇಕಂದ್ರೆ 24 4 96 ಆಯಿತು, ರಿಮೈನಿಂಗ್ 4 ಇಳೀತು, ಆಗಲ್ಲ. ಪಾಯಿಂಟ್ ಪುಟ್ ಮಾಡಿದ್ರೆ 40 ಆಯಿತು. ಆ್ಯಂಡ್ 24 1 24, ಇನ್ನೆಷ್ಟು ಉಳೀತು? 16 ಉಳೀತು. 160 ನಮಗೆ ಬೇಕಾಗಿಲ್ಲ, 4.1 ಬರಬೇಕು, ಒಂದೇ ಆಪ್ಷನ್ ಇದು. ಕ್ಲಿಯರ್? ಇಷ್ಟೇನಾ? ಓಕೆ, ಇಷ್ಟು ಬೇಸಿಕ್ ಕ್ವಶನ್ಸ್. ನಾಳೆ ನೋಡಿ ಎ ಬಿ ರೂಲನ್ನು ಮಾಡೋಣ. ಅದು ಸಮೇತ ಬಹಳ ಇಂಪಾರ್ಟೆಂಟ್ ನಮಗೆ. ಎ ಬಿ ರೂಲ್ ಜಾಸ್ತಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ತುಂಬ ಚಿಕ್ಕ ಕಾನ್ಸೆಪ್ಟ್, ಒಂದು 5 to 10 ಮಿನಿಟ್ಸು ಸಮೇತ ಆಗಲ್ಲ ಈ ಕಾನ್ಸೆಪ್ಟ್ ಹೇಳೋಕ್ಕೆ. ಕ್ಲಿಯರ್? ಸೊ ಇದು ಹೇಳಿದ್ಮೇಲೆ ಒಂದು 10 ಕ್ವಶನ್ಸನ್ನು ಮಾಡಿಸ್ತೀನಿ. ತದನಂತರ ಸೊ ಅಪ್ರಾಕ್ಸಿಮೇಷನ್ ಏನಿದೆ ಪರ್ಸೆಂಟೇಜಲ್ಲಿ ಅದನ್ನು ಸಮೇತ ನಾವು ಮಾಡೋಣ, ಒಂದು 5 ಪ್ರಶ್ನೆ. ಕ್ಲಿಯರ್? ಸೊ 1 ವಿಡಿಯೋ ಇಸ್ ಈಕ್ವಲ್ ಟು 1 ಕಾನ್ಸೆಪ್ಟ್, ಇಷ್ಟೇ. ಕ್ಲಿಯರಾ? ಸೊ ದಯವಿಟ್ಟು ನಮ್ಮ ಕ್ಲಾಸಸ್ ಹೆಲ್ಪ್ಫುಲ್ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಫೌಂಡೇಶನ್ ಬ್ಯಾಚ್ ಏನಿದೆ ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ. ಸೊ ಯೂಟ್ಯೂಬ್ ಆಲ್ಗರಿದಮ್ ಏನಿದೆ, ನೀವು ಯಾವ ಥರ ಲೈಕ್ ಶೇರ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅದು. ಕ್ಲಿಯರ್? ಸೊ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ನನ್ನ ಅಲ್ವಾ? ಸೊ ಈ ಒಂದು ಕ್ಲಾಸ್ನ PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಇನ್ನೇದು ಇವತ್ತೊಂದು 2 ಸಮೇತ ಕ್ಲಾಸ್ PDF ಅಪ್ಲೋಡ್ ಮಾಡಿಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.